ಬಹಳ ಮೇಜರ್ ಸ್ಟೋರಿ ಇವತ್ತು ಬ್ರೇಕ್ ಮಾಡ್ತಾ ಇದೀವಿ ಸರ್. ಇಲ್ಲಿಯವರೆಗೂ ಮಹೇಶ್ ಶೆಟ್ಟಿ ತಿಮರೋಡಿ ಬೇರೆಯವ್ರ ಹೆಣ ಹೂತಾಕಿದ್ದಾರೆ, ಅತ್ಯಾಚಾರದ ಪಿತಾಮಹರು, ಮತ್ತೊಂದು ಮಗದೊಂದು ಅಂತ ಮಾತಾಡ್ತಿದ್ದಂಥ ಈ ಮಹೇಶ್ ಶೆಟ್ಟಿ ಅಂಡ್ ಗ್ಯಾಂಗು ಬಾಲಕೃಷ್ಣ ಗೌಡ್ರ ನಾಪತ್ತೆ ಕೊಲೆ ಈ ಹೂತಾಕಿರೋ ಪ್ರಕರಣದ ಬಗ್ಗೆ ಏನ್ ಹೇಳ್ತಾರೆ? ಇವ್ರು ಯಾರನ್ನು ಏನು ಬೇಕಾದರೂ ಮಾಡಿರ್ತಾರೆ. ಪವರ್ ಟಿವಿ ಅದಕ್ಕೆ ದಾಖಲೆ ತೋರಿಸ್ತಾ ಇದೆ ಸರ್. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರೋ ಒಬ್ಬ ಅನಾಮಿಕ ಬಂದು ಬುರುಡೆಯನ್ನ ತೋರಿಸಿ ನಾನು 100 ಶವಗಳನ್ನ ಹೂತಿಟ್ಬಿಟ್ಟಿದ್ದೀನಿ, ಅತ್ಯಾಚಾರ ಮಾಡಿ ಮಾಡಿ ಬಿಸಾಕ್ತಾ ಇದ್ರು, ನಾನು ಆ ಹೆಣಗಳನ್ನ ಹೂತಿಟ್ಟಿದ್ದೆ ಇಲ್ಲೇ ಅಂತ ಹೇಳೋದಕ್ಕೆ ಸರ್ಕಾರ SIT ಫಾರ್ಮ್ ಮಾಡುತ್ತೆ ಅನ್ನೋದಾದ್ರೆ ಈ ದೂರಿನ ಬಗ್ಗೆ ರಾಜ್ಯ ಸರ್ಕಾರ ಏನು ಹೇಳಬೇಕು ಸರ್? ಇಲ್ಲಿ ಯಾರು ಮಾಸ್ಕ್ ಹಾಕೊಂಡು ಕೂತ್ಕೊಂಡಿಲ್ಲ. ಮಿಸ್ಟರ್ ಮಹೇಶ್ ಶೆಟ್ಟಿ, ಮಟ್ಟಣ್ಣವರ್, ಜಯಂತ್ ನನ್ನ ಟೀಮ್, ನೀವು ಯೋಗ್ಯರೇ ಆಗಿದ್ದರೆ ಏನಾದರೂ ನಮ್ಮ ಜನಗಳಿಗೆ ಏನಾದರೂ ಕಾಮನ್ ಸೆನ್ಸ್ ಅಂತ ಇದ್ದಿದ್ರೆ ಇವತ್ತು ನೀನು ಹೇಳ್ದಂಗೆ ಬುರ್ಕ ಹಾಕ್ಸ್ಬಿಟ್ಟು ಯಾರನ್ನೋ ಕೂತ್ಕೊಳಿಸುವಂಥ ಸ್ಥಿತಿಯಲ್ಲಿ ನಾವಿಲ್ಲ. ಅಥವಾ ನೀನೇನೋ ಒಂದು ಕೇಸ್ ಇವತ್ತು ತಲೆಬುರುಡೆಯನ್ನು ತಗೊಂಬಂದಿದ್ಯಾ ಅಂತ ನಿನ್ನ ಮೇಲೆ ಇನ್ನೊಂದು ಫೇಕ್ ಕೇಸ್ ನೀನೆಲ್ಲ ಮಾಡ್ತೀಯಲ್ಲ, ಫೇಕ್ ಕೇಸ್ಗಳನ್ನು ಕೊಡಿಸ್ತೀಯಲ್ಲ, ಆ ಥರ ಮಾಡುವ ಕೇಸಲ್ಲ. ನಾನು ನಿನ್ನ ಮೇಲೆ ಆಗಿರುವಂತಹ 2018ರ ಕಂಪ್ಲೇಂಟ್ ಪ್ರತಿ ಪೊಲೀಸ್ ಸ್ಟೇಷನಲ್ಲಿ ತೋರಿಸ್ತಾ ಇದ್ದೀನಿ. ನಿನ್ನ ಬಗ್ಗೆ 2018ರಲ್ಲಿ ನೀನು ಒಬ್ಬರನ್ನು ಸಾಯಿಸಿಬಿಟ್ಟು ಅವರನ್ನು ಮರದ ಕೆಳಗಡೆ JCPಯಲ್ಲಿ ಮಣ್ಣು ತೆಗೆದು ಹೂತಾಕಿತ್ಯಾ ಅನ್ನುವ ಕಂಪ್ಲೇಂಟು ಬೆಳ್ತಂಗಡಿ ಠಾಣೆ ಪೊಲೀಸಲ್ಲಿ ಇದೆ. RTIಯಲ್ಲಿ ಹಾಕು. ಇದು ಪವರ್ ಟಿವಿ ಇವತ್ತು ಸೃಷ್ಟಿ ಮಾಡಿದ್ದಲ್ಲ ಅಲ್ಲ. ಅಥವಾ ಧರ್ಮಸ್ಥಳದವರಿಗೆ ನೀನೇನೋ 2025ರಲ್ಲಿ ಏನೋ ಮಾಡಲಿಕ್ಕೆ ಬರ್ತಾ ಇದ್ದಾನೆ ನಮ್ಮ ಮಹೇಶ್ ತಿಮರೋಡಿ, ಅದಕ್ಕೆ ನಾವು 2018ರಲ್ಲೇ ಒಂದು ಕಂಪ್ಲೇಂಟ್ ಮಾಡಿ ಇಡುವ ಅಂತ ಮಾಡಿದ್ದಲ್ಲ. ಇಲ್ಲಿ ನಾವು ಹೇಳ್ತಾ ಇರುವ ಎಲ್ಲ ಹೆಸರುಗಳು ನೀನು ಹೇಳಿದ, ನಿನ್ನ ಟೀಮ್ ಹೇಳಿದಂಗೆ ಯಾರ್ದೋ ಹೆಣ್ಣು ಮಕ್ಕಳು ಎಲ್ಲಿಂದನೋ ಬಂದಿದ್ರು, ಎಲ್ಲೋ ಹೋದ್ರು, ಹೆಂಗೋ ಸತ್ರು, ಯಾರೋ ನೋಡಿದ್ರು, ನಾನು ನಡ್ಕೊಂಡು ಹೋಗುವಾಗ ನೋಡ್ತಾ ಇದ್ದೆ ಅನ್ನುವ ಸ್ಟೋರಿಗಳು ಅಲ್ಲ. ನಾವು ಪ್ರತಿಯೊಂದು ಕ್ಯಾರೆಕ್ಟರ್ನ ಹೆಸರುಗಳನ್ನು ಕೊಡಲಾಗಿದೆ. ಯಾರ ಮಗ, ಯಾರು, ಎಲ್ಲಿ, ಹೇಗೆ, ಯಾವತ್ತು ಅನ್ನುವ ಎವ್ರಿ ಹಿಸ್ಟ್ರಿಗಳನ್ನು ಕೊಡಲಾಗಿದೆ. ಆ್ಯಂಡ್ ಈ ಕಂಪ್ಲೇಂಟು ಇವತ್ತು ದರ್ಜೆ ಮಾಡಿದ್ದು ಅಲ್ಲ. ನೀನು SIT ಹೊರತ್ತಿಗೆ ನಾನು ನೋಡಿದ್ದೀನಿ ಅಂತ ತರ್ತಿಯಲ್ಲ. ಸುಜಾತ ಭಟ್ಟನ್ನು ರೆಡಿ ಮಾಡಿಬಿಟ್ಟು ಯಾರನ್ನು ರೆಡಿ ಮಾಡಿ ತಂದಿದ್ಯಲ್ವಾ? ಬುರುಡೆ ಹೇಳಲಿಕ್ಕೆ ಹೆಂಗೆ ಕರ್ಕೊಂಡು ಬಂದಿದ್ಯಲ್ಲ, ಆ ಥರ ಸ್ಟೋರಿ ಅಲ್ಲ. ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಮಾತಾಡ್ತೀಯ, ಜಡ್ಜಿಗಳ ಬಗ್ಗೆ ಮಾತಾಡ್ತೀಯ, CM ಬಗ್ಗೆ ಮಾತಾಡ್ತೀಯ. ದೊಡ್ಡವರಿಗೊಂದು ನ್ಯಾಯನ, ಚಿಕ್ಕವರಿಗೊಂದು ನ್ಯಾಯನ, ಕಾವಂದರಿಗೊಂದು ನ್ಯಾಯನ, ಇನ್ನೊಬ್ಬರಿಗೊಂದು ನ್ಯಾಯನ ಅಂತ ಮಾತಾಡ್ತೀಯ. ಈಗ ಸಮೇತ ಈ ಲೆಟರನ್ನು ನಾವು ನನಗೆ ಮತ್ತೆ ಓದ್ತೀವಿ. ಮತ್ತೆ ಅದನ್ನು ನೋಡಿದ ಸಾಕ್ಷಿಗಳು ಎಷ್ಟಿದ್ದಾರೆ, ಯಾರ್ಯಾರು ಇದರಲ್ಲಿ ಡೌಟ್ಫುಲ್ ಇದ್ದಾರೆ, ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಹೆಸರಿನೊಂದಿಗೆ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ನಿನ್ನಾಗೆ ಯಾರೋ ನೋಡಿದ್ದಾರೆ, ಎಲ್ಲೋ ಬಂದಿದ್ದಾರೆ, ಹೆಂಗೋ ಇದ್ರು, ಯಾರೋ ರೇಪ್ ಆಗಿದಂಗೆ ಕಾಣ್ತಾ ಇತ್ತು, ದೂರದಲ್ಲಿ ನಾನು ನೋಡಿದ್ದೆ, 15 ವರ್ಷದ ಹುಡುಗಿ ಕಾಣ್ತಾ ಇತ್ತು, ಆ ಸ್ಟೋರಿಗಳು ಅಲ್ಲ. ಯಾರೋ ಹೇಳಿದ್ರು ಹೆಲಿಕಾಪ್ಟರಿಂದ ಬಂದರು, 7,500 ಕಿಲೋಮೀಟ್ರಿಂದ ಮಾಡಿಬಿಟ್ಟು ಹಿಂಗೆ ಮಾಡಿ ರೇಪ್ ಮಾಡಿ ಹಿಂಗೆ ಹೋದ್ರು, 14 ವರ್ಷದ ಹುಡುಗಿಯರೇ ಬೇಕು, ಆ ಥರದ ಸ್ಟೋರಿ ಅಲ್ಲ. ನಿನ್ನ ಗಣವೆತ್ತ ಎಲ್ಲ ಯೂಟ್ಯೂಬರ್ಗಳಿಗೆ ಹೇಳು, ಹೋಗ್ಬಿಟ್ಟು ಒಂದು ಕಾಪಿ ತಗೊಳ್ಳಿಕ್ಕೆ ಹೇಳು. ಇಲ್ಲ ಅಂದರೆ ಪವರ್ ಟಿವಿ ಆಫೀಸ್ಗೆ ಫೋನ್ ಮಾಡಲಿಕ್ಕೆ ಹೇಳು. ನಾನು ಈ ಕಾಪಿ 2018ರಲ್ಲಿ ಆದ ಕಾಪಿ, ಇಶ್ಯೂ ಆದ ನೋಟಿಸ್ಗಳನ್ನು ಎಲ್ಲ ನಿನಗೆ ಕೊಡ್ತೀನಿ. ನಿನ್ನ ಜಯಂತು ಭಾರಿ RTIಯಲ್ಲಿ ಹಾಕುವುದಕ್ಕೆ ಭಾರಿ ನಿಸ್ಸಾಮ ಇದ್ದಾನೆ ಅಲ್ವಾ, ತುಂಬ ನಿಸ್ಸೀಮನಿದ್ದಾನೆ. ಅವನಿಗೂ ಒಂದು ಕೆಲಸ ಮಾಡುವ, ನೀನು ಇವತ್ತೊಂದು RTI ಕಾಪಿಯಲ್ಲಿ ಹಾಕ್ಸು, ಬೆಳ್ತಂಗಡಿ ಪೊಲೀಸರಿಗೆ ಬೇಗ ಒಂದೇ ದಿನದಲ್ಲಿ ಕೊಡ್ಲಿಕ್ಕೆ ಕೇಳು. ಅದು ಕಷ್ಟ ಆದರೆ 10 ರೂಪಾಯಿ ನಿನ್ನಲ್ಲಿ ಗತಿ ಇಲ್ಲದಿದ್ದರೆ ಬೇಡಬೇಕಾದ್ರೆ ಇಲ್ಲಿಗೆ ಕಳಿಸು.
ಈ ಕಂಪ್ಲೇಂಟನ್ನು ಓದಲಿಕ್ಕೆ ಮತ್ತೆ ಓದ್ತೀನಿ ಏನಂತ ಕಂಪ್ಲೇಂಟು. ಅದರ ಒಟ್ಟಿಗೆ ಈ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ನಿನಗೆ ತುಂಬ ಪರಿಚಯ ಅವರು. ನೀನೇನೇನು ಅವರಿಗೆ ಮಾಡಿದ್ದೀಯ ಅಂತಲೂ ಗೊತ್ತು. ನೀನು ಸಾಕ್ಷಿ ನಾಶ ಅಂತ ಹೇಳ್ತೀಯಲ್ಲ, ಆ ಸಾಕ್ಷಿ ನಾಶ ಮಾಡಲಿಕ್ಕೆ ನೀನು ಕಳೆದ ವರ್ಷನೂ ಯಾವ ರೀತಿ ಟ್ರೈ ಮಾಡಿದ್ದೀಯ ಅಂತ ಅದನ್ನು ಪೊಲೀಸ್ ಸ್ಟೇಷನಲ್ಲಿ FIR ಆಗಿದೆ. ಮಿಸ್ಟರ್ ರೌಡಿ, ಈಗ ಅವರು ನಮ್ಮೊಟ್ಟಿಗೆ ಲೈವಲ್ಲಿದ್ದಾರೆ. ಆದರೆ ನಿನ್ನಂಗೆ ಲಫಂಗ್ರು ನಾವಲ್ಲ, ನಿನ್ನಂಗೆ ತಿರ್ಪೋಕಿ ನನ್ನ ಮಕ್ಕಳು ನಾವಲ್ಲ, ನಿನ್ನಂಗೆ ಅಯೋಗ್ಯರು ನಾವಲ್ಲ, ನಿನ್ನಂಗೆ ಗಂಡಸಲ್ಲದಿದ್ರು ಗಂಡಸನ ಥರ ತೋರಿಸುವಂಥವ್ರು ನಾವಲ್ಲ. ಮಾಸ್ಕ್ ಬೇಡ, ಅವರನ್ನು ಲೈವಲ್ಲಿ ಜೀವಂತವಾಗಿ ಮಾಸ್ಕ್ ತೆಗೆದೇ ನಿಮಗೆ ತೋರಿಸ್ತೀವಿ. ಇದು ಪವರ್ ಟಿವಿಯ ಕದರ್ ಮಾತ್ರ ಅಲ್ಲ, ಸತ್ಯದೊಟ್ಟಿಗೆ ಹೋರಾಡಲಿಕ್ಕೆ ನಿಂತವರ ಕದರ್. ಯಾಕೆ ಹೇಳ್ತೀನಿ ಹೇಳೋ? ಸತ್ಯಕ್ಕೆ ಮಾಸ್ಕ್ ಹಾಕಬೇಕು, ತಿರುಗಬೇಕಂತ ಏನಿಲ್ಲ, ಅದು ಹೊರಗಡೆ ಬರುತ್ತೆ. ಮಾಸ್ಕ್ ಎಷ್ಟು ದಿನ ಹಾಕಿ ತಿರುಗಿಸ್ತೇನೆ ನೀನು. ನಮ್ಗೆ ಗೊತ್ತಿದೆ ನಿನ್ನ ಮಾಸ್ಕ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವನೊಟ್ಟಿಗೆ ನಿಂದು ಕಳಿಸುತ್ತೆ ಅಂತ. ಆಲ್ರೆಡಿ ಅವ್ನು ನಿಂದು ಕಳಿಸಿದ್ದಾನೆ, ಹೊರಗಡೆ ಬರಬೇಕಷ್ಟೇ, ವೆಯ್ಟ್ ಮಾಡುವ. ಅವರು ಇದ್ದಾರೆ, ಅವರನ್ನು ನಿನಗೆ ಪರಿಚಯ ಇಲ್ಲಾಂದರೆ ಪರಿಚಯ ಮಾಡಿಸುವ. ಮತ್ತೆ ಕಂಪ್ಲೇಂಟಲ್ಲಿ ಇದೆಲ್ಲ ಕ್ಲೀನಾಗಿ ಹೇಳ್ತಾರೆ. ಒಮ್ಮೆ ಓದ್ಲಾ ನಾನು ನಿನ್ನ ಮುಖಕ್ಕೆ ಏನಾದರೂ ಓದಬೇಕಾದ್ರೆ ನಿನಗೆ ಯಾವ ಭಾಷೆ ಬರುತ್ತೆ ಅಂತ ಗೊತ್ತಿಲ್ಲ. ಸಂಶಯಾಸ್ಪದ ವ್ಯಕ್ತಿಯ ಶವವನ್ನು ಕೆಲವು ವ್ಯಕ್ತಿಗಳು ಸೇರಿಕೊಂಡು ಮಣ್ಣಿನಲ್ಲಿ ಹೂತು ಹಾಕಿರುವ ಕುರಿತು ಅಂತ ನೋಡಲ್ಲಿದೆ. ಅದಕ್ಕೆ ಪೊಲೀಸ್ ನೋಟಿಸು ಬಂದಿದೆ ನೋಡು, ಆ ಪೊಲೀಸು ನೋಟಿಸು ಬಂದಿದೆ. ನೀನು ಆ ಲೆಟ್ರನ್ನು ಒಮ್ಮೆ ಓದಿ ಹೇಳಿಸ್ತೀನಿ ನಿನಗೆ. ನೀಟಾಗಿ ಕೇಳ್ಕೊ. ನೀನು ನಿನ್ನ ಬಗ್ಗೆ ಯಾವ ಕಂಪ್ಲೇಂಟು ಯಾವ ತಾರೀಖಲ್ಲಿ ಬರೆಯಲಾಯಿತು, ಅದಕ್ಕೆ ಪೊಲೀಸವರು, ಬೆಳ್ತಂಗಡಿ ಪೊಲೀಸವರು ಯಾವಾಗ ಹಿಂಬರಹ ಕೊಟ್ಟರು, ಆ ಕಾರ್ಯಾಚರಣೆ ಎಲ್ಲಿ ನಿಂತಿದೆ. 2013 ನಾಗವಲ್ಲಿ, ಪದ್ಮವಲ್ಲಿ, ಪದ್ಮಲತಾ, ಮಾವುತ ಎಲ್ಲರೂ ನಿನಗೆ ಬೇಕು. ನೀನು ನಾಗವಲ್ಲಿನೇ ಪದ್ಮವಲ್ಲಿನೇ ಹುಡ್ಕೊಂಡು ಹೋಗ್ತಾ ಇದೆಯಾ. ಪದ್ಮಲತಾ ಬೇಕು ನನಗೆ, ನಾಗವಲ್ಲಿದು ಬೇಕು, ಎಲ್ಲ ಹುಡ್ಕೊಂಡು ಕೇಸ್ ಹುಡುಕ್ತೀಯ. ಈಗ 2018ರಲ್ಲಿ ಯಾಕೆ ನಿನ್ನ ಕೇಸು ಇದೇ SIT ಇನ್ನು ರೀಓಪನ್ ಮಾಡಬಾರ್ದು? ಇದೇ SIT ಅದೇ ಜನಗಳನ್ನು ಕರ್ಕೊಂಡೋಗಿ, ಅದೇ AC ಮೇಡಮನ್ನು ಕರ್ಕೊಂಡೋಗಿ ಯಾಕೆ ಗುಂಡಿ ತೋಡಬಾರ್ದು? ಅಥವಾ ನೀನು ಆ ಕಾನೂನಿನಲ್ಲಿ ನೀನು ಯಾಕೆ ಬಂದಿಯಾಗಬಾರ್ದು? ಆ ಸತ್ಯನು ಯಾಕೆ ಹೊರಗಡೆ ಬರಬಾರ್ದು ಅನ್ನುವ ಕ್ವಶನ್ ಒಂದಿಗೆ ಮೊದಲು ಆ ಕಂಪ್ಲೇಂಟನ್ನೊಮ್ಮೆ ಓದಿ ಹೇಳುವ ನಿನಗೆ. ಎಸ್, 2 ಕಂಪ್ಲೇಂಟ್ ಇದೆ. ಒಂದು ಸಾರ್ವಜನಿಕರು ಉಜಿರೆ ಗ್ರಾಮ ಬೆಳ್ತಂಗಡಿ ತಾಲೂಕು ಬೆಳ್ತಂಗಡಿ ಕೊಟ್ಟಿರೋದು, ಒಂದು ಬೆಳ್ತಂಗಡಿ ಸ್ಟೇಷನ್ಗೆ ಕೊಟ್ಟಿರೋದು ಒಂದು ಕಂಪ್ಲೇಂಟು. ಇನ್ನೊಂದು ಭಾಸ್ಕರ್ ನಾಯ್ಕ ಅವ್ರು ಕೊಟ್ಟಿರೋ ಕಂಪ್ಲೇಂಟ್. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಉಜಿರೆ ಗ್ರಾಮದ ಬಿಲ್ಲರೋಡಿ ಪರಿಸರದ ಸರ್ವೆ ನಂಬರ್ 51/1P1 ಸರ್ವೆ ನಂಬರ್ 14 ಎಕರೆ ಸರ್ಕಾರಿ ಜಾಗದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಕೆಳಕಾಣಿಸಿದ ಬೆಂಬಲಿಗರೊಂದಿಗೆ ಸುಮಾರು 9 ತಿಂಗಳ ಹಿಂದೆ ಸರ್ಕಾರಿ ಜಾಗದಿಂದ ಅಕ್ರಮವಾಗಿ ಮರ ಕಡಿತಾ ಇರೋ ಸಮಯದಲ್ಲಿ ಅನಾಥ ಶವವೊಂದು ಸಿಕ್ಕಿದ್ದು, ಅದನ್ನ ಮೇಲ್ಕಾಣಿಸಿದ ವ್ಯಕ್ತಿ ಅರುಣ್ ಗೌಡ ಅನ್ನೋರಿಗೆ ಸೇರಿದ ರಾಯಲ್ ಅರ್ತ್ ಮೂವರ್ಸ್ ಅವರ ಹಿಟಾಚಿ ಯಂತ್ರದ ಮೂಲಕ ಆಳವಾದ ಗುಂಡಿಯನ್ನ ತೋಡಿ ಯಾರಿಗೂ ಸಂಶಯ ಬಾರದಂತೆ ಮರದ ಗೆಲ್ಲುಗಳನ್ನ ಮುಚ್ಚು ಮರೆ ಮಾಡಿರ್ತಾರೆ. ಇದೇ ಸಮಯದಲ್ಲಿ ಇದೇ ಪರಿಸರದ ಅಶ್ವಥಡಿ ಮನೆಯ ಸೋಂಪಯಾನೆ ಬಾಲಕೃಷ್ಣ ಗೌಡ ಅನ್ನೋರು ನಾಪತ್ತೆಯಾಗಿರ್ತಾರೆ. ಇದೇ ಸಮಯದಲ್ಲಿ ಇದೇ ಪರಿಸರದ ಅಶ್ವಥಡಿ ಮನೆಯ ಸೋಂಪಯಾನೆ ಬಾಲಕೃಷ್ಣ ನಾಪತ್ತೆಯಾಗಿದ್ರು. ಇವರು ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋರ ಮನೆಯ ಪಕ್ಕದ ಮನೆಯವರು. ಈ ಜಾಗದ ಸಂಬಂಧವಾಗಿ ಈ ವ್ಯಕ್ತಿಯೊಂದಿಗೆ ಮನಸ್ತಾಪ ಹೊಂದಿರ್ತಾರೆ ಅನ್ನೋದು ಊರಿನವರೆಲ್ಲರಿಗೂ ತಿಳಿದ ವಿಷಯವಾಗಿರುತ್ತೆ. ಆದರೆ ಸೋಂಪಗೌಡರ ಮಗನಾದ ಸುರೇಂದ್ರ ಗೌಡ ಹಾಗೂ ಪ್ರಕಾಶ್ ಗೌಡ ಅನ್ನೋರು ಈ ತನಕ ತಮ್ಮ ಠಾಣೆಗೆ ನಾಪತ್ತೆ ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. ಮಾತ್ರವಲ್ಲದೆ ಮೇಲ್ಕಾಣಿಸಿದ ವ್ಯಕ್ತಿಯೊಂದಿಗೆ ನಿಕಟ ಸಂಬಂಧವನ್ನ ಹೊಂದಿರ್ತಾರೆ. ಇದರಿಂದಾಗಿ ಊರವರಾದ ನಮಗೆ ಸಾಕಷ್ಟು ಅನುಮಾನಗಳು ಕಂಡು ಬರ್ತಿದ್ದು, ಇದೊಂದು ವ್ಯವಸ್ಥಿತ ಕೊಲೆಯಾಗಿರಬಹುದು ಅಂತ ನಮ್ಮೆಲ್ಲರ ಅಂಬೋಣ. ಮೇಲ್ಕಾಣಿಸಿದ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋರು ಮುಂಬೈಯಲ್ಲಿ ಹಲವಾರು ಪಾತಕ ಕೃತ್ಯಗಳನ್ನ ನಡೆಸಿ ಜೈಲು ವಾಸ ಅನುಭವಿಸಿ ಜಾಮೀನು ಪಡೆದು ಊರಿಗೆ ಬಂದು ಸಮಾಜ ಸೇವಕನ ಸೋಗಿನಲ್ಲಿ ಜನರನ್ನ ವಂಚಿಸುತ್ತಿದ್ದಾನೆ ಅನ್ನೋದು ನಾಗರಿಕರಾದ ನಮಗೆ ಗೊತ್ತಿರುವ ಸಂಗತಿ. ಪ್ರಸ್ತುತ ಈ ವ್ಯಕ್ತಿಯು ರೌಡಿ ಶೀಟರ್ ಸಹ ಆಗಿದ್ದು, ಜನರನ್ನ ಬೆದರಿಸಿ ತನ್ನೆಲ್ಲ ಕುಕೃತ್ಯವನ್ನ ಮುಚ್ಚಿಡುವಲ್ಲಿ ಸಫಲನಾಗಿರ್ತಾನೆ. ಆದುದರಿಂದ ನಾವೆಲ್ಲ ಒಂದಾಗಿ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳೋದೇನೆಂದ್ರೆ, ಈತ ಹೂತು ಹಾಕಿರುವ ವ್ಯಕ್ತಿ ಯಾರು ಮತ್ತೆ ನಾಪತ್ತೆಯಾಗಿರುವ ವ್ಯಕ್ತಿ ಏನಾದ್ರೂ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಿ ಸತ್ಯಾಂಶವನ್ನ ನಮ್ಮೆಲ್ಲರಿಗೂ ತಿಳಿಸಪಡಿಸಬೇಕಾಗಿ ನಿಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತೀವಿ.
ಯಾರ್ಯಾರು ಇದಕ್ಕೆ ಸೈನ್ ಹಾಕಿದ್ರು ಅನ್ನೋದ್ರ ಸಮೇತ ಇದೆ. ಇನ್ನ ಭಾಸ್ಕರ್ ನಾಯ್ಕ್ ಅವರು ಕೂಡ ಒಂದು ಬೆಳ್ತಂಗಡಿ ಠಾಣೆಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಉಜಿರೆ ಗ್ರಾಮದ ಬಿಲ್ಲರೋಡಿ ಸರ್ಕಾರಿ ಅರಣ್ಯ ಪ್ರದೇಶದಲ್ಲಿ ಸಂಶಯಾಸ್ಪದ ರೀತಿಯಲ್ಲಿ ವ್ಯಕ್ತಿಯ ಶವವನ್ನ ಹೂತು ಹಾಕಿರುವ ಗುಮಾನಿಯ ಕುರಿತು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಉಜಿರೆ ಗ್ರಾಮದ ಬಿಲ್ಲರೋಡಿ ಪರಿಸರ ಸರ್ವೆ ನಂಬರ್ 59/1P1 ಸರ್ವೆ ನಂಬರ್ 14 ಎಕರೆ ಸರ್ಕಾರಿ ಜಾಗದಲ್ಲಿ ಸಂಶಯಾಸ್ಪದ ರೀತಿಯಲ್ಲಿ ಶವವನ್ನ ಮಣ್ಣಿನಲ್ಲಿ ಹೂತು ಹಾಕಿರೋ ಬಗ್ಗೆ ನನಗೂ ಹಾಗೂ ಇಲ್ಲಿನ ಸುತ್ತಮುತ್ತಲಿನ ನಾಗರಿಕರಿಗೆ ಸಂಶಯ ಇರೋ ಕಾರಣ ತಾವು ಇದರ ಬಗ್ಗೆ ತನಿಖೆ ನಡೆಸಿ ಶವ ಇದ್ದಲ್ಲಿ ಹೊರ ತೆಗೆದು ತನಿಖೆ ನಡೆಸಿ ಭಾಗಿಯಾಗಿರುವ ವ್ಯಕ್ತಿಗಳ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸುತ್ತಮುತ್ತಲಿನ ನಾಗರಿಕರ ಸಂಶಯವನ್ನ ನಿವಾರಿಸುವರೆಂಬ ಆಶಯದೊಂದಿಗೆ ಸ್ಥಳ ಉಜಿರೆ 6/12/2008 ಕೊಟ್ಟಿರುವಂತಹ ದೂರು ಇದು. ಇದರ ಪ್ರತಿಯನ್ನ ಅಂದಿನ ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆ, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು, ಮಾನ್ಯ ಸಹಾಯಕ ಆಯುಕ್ತರು ಪುತ್ತೂರು, ಮಾನ್ಯ ತಹಶೀಲ್ದಾರರು ಬೆಳ್ತಂಗಡಿ, ಗ್ರಾಮ ಪಂಚಾಯಿತಿ ಉಜಿರೆ ಇವರೆಲ್ಲರಿಗೂ ಕೂಡ ಒಂದು ಕಾಪಿಯ ದೂರನ್ನ ಕಳಿಸ್ಕೊಡ್ಲಾಗಿದೆ ಸರ್. ಆ್ಯಂಡ್ ಈಗ ಹೇಳ್ತಾ ಇದ್ದೀನಿ ನಿಮಗೆಲ್ಲ, ನಾನು ಹೇಳಿಲ್ವ ಆಟ ಶುರು ಈಗ ಅಂತ. ಇದು ಟಿಟ್ ಫಾರ್ ಟ್ಯಾಟ್ ಅಲ್ಲ, ಇದು ಯುದ್ಧನೂ ಅಲ್ಲ, ಧರ್ಮ ಯುದ್ಧ ಅಂತ ನಾವು ಹೇಳಿದ್ವಿ. ಧರ್ಮ ಯುದ್ಧದ ವಿಜಯ ಅಂತ ನಾವು ಹೇಳಿದ್ವಿ. ಇಲ್ಲಿ ನೋಡಿ, ಈ ಕಂಪ್ಲೇಂಟಲ್ಲಿ ನೀವು ನೋಡಿ, ಬುಲ್ಡೋಸರ್ ಯಾರ್ದು, ಹಿಟಾಚಿ ಯಾರ್ದು, ಯಾರ ಮನೆಯವರು ನಾಪತ್ತೆ ಆಗಿದ್ದಾರೆ, ಅವರ ಮಕ್ಕಳು ಏನಂದ್ರು, ಅವರ ವೃದ್ಧಾಪ್ಯ ವೇತನ ಅವರು ತರಲಿಕ್ಕೆ ಯಾಕೆ ಬರ್ತಾ ಇರಲಿಲ್ಲ, ಶಂಕರ್ ಶೆಟ್ಟಿ ಅವ್ರ ಹತ್ರ ಯಾರು ಕರ್ಕೊಂಡೋದ್ರು, ಯಾರು ಕೇಳಿದ್ರು, ಯಾವ ರೀತಿಯಾಗಿ ಸತ್ರು, ಎಲ್ಲಿ ಹೂತಾಕಲಾಯಿತು, ಯಾವ ರೀತಿಯಾಗಿ ಹೂತಾಕಲಾಯಿತು, ಹೂತಾಕುವಾಗ ಯಾರ್ಯಾರಿದ್ರು, ಅದಕ್ಕೆ ಯಾವ ರೀತಿಯಲ್ಲಿ ಮರದ ಗೆಳ್ಳುಗಳನ್ನು ಮುಚ್ಚಲಾಯಿತು ಅನ್ನುವ ಕಂಪ್ಲೇಂಟ್ 2018 ದರ್ಜಾಗುತ್ತೆ. ಯಾರಿಗೆಲ್ಲ ಕಳಿಸ್ತಾರೆ? ಈಗ ಖಾಲಿ ಧರ್ಮಸ್ಥಳದಲ್ಲಿ ಆದ ಒಂದು ಕಂಪ್ಲೇಂಟು ಉಜಿರೆ ಸಾರ್ವಜನಿಕರು ಕಳಿಸ್ತಾರೆ, ಭಾಸ್ಕರ್ ನಾಯ್ಕ್ ಅವರು ಕಳಿಸ್ತಾರೆ. ಇದರಲ್ಲಿ ಭಾಸ್ಕರ್ ನಾಯ್ಕ್ ಅವರ ನಂಬರ್ ಬರೆದಿದ್ದಾರೆ. ಅವ್ರಿಗೇನು ಅನಾಮಿಕ ಅಲ್ಲ, ಇಲ್ಲಿ ಯಾವ ಮಿಕನೂ ಅಲ್ಲ, ಯಾವ ಭೀಮನೂ ಅಲ್ಲ, ಯಾವ ಲಫಂಗನೂ ಅಲ್ಲ. ಅವರ ಹೆಸರು ಬರೆದಿದ್ದಾರೆ, ಅವರ ತಂದೆ ಹೆಸರು ಬರೆದಿದ್ದಾರೆ, ಅವರ ಅಡ್ರೆಸ್ಸು ಬರೆದಿದ್ದಾರೆ, ಅವರ ಫೋನ್ ನಂಬರು ಬರೆದಿದ್ದಾರೆ. ಇದು ಖಾಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಮಾತ್ರ ಕೊಟ್ಟಿಲ್ಲ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ಮಂಗಳೂರಿಗೆ ಕೊಟ್ಟಿದ್ದಾರೆ, ಮಾನ್ಯ ಸಹಾಯಕ ಪೊಲೀಸ್ ಆಯುಕ್ತರು ಬಂಟ್ವಾಳ ಕೊಟ್ಟಿದ್ದಾರೆ, ಸಹಾಯಕ ಆಯುಕ್ತರು ಪುತ್ತೂರು ದಕ್ಕ ಜಿಲ್ಲೆ ಇತ್ತು ಆಗ ಕೊಟ್ಟಿದ್ದಾರೆ, ಮಾನ್ಯ ತಹಶೀಲ್ದಾರರು ಬೆಳ್ತಂಗಡಿ ತಾಲೂಕು ಕೊಟ್ಟಿದ್ದಾರೆ, ಗ್ರಾಮ ಪಂಚಾಯತ್ ಉಜಿರೆಗೂ ಕೊಟ್ಟಿದ್ದಾರೆ. ಇಷ್ಟೆಲ್ಲ ನ್ಯಾಯ, ತಲೆಬುರುಡೆ, ಅಸ್ಥಿಪಂಜರ, ಗುಂಡಿಗಳು, ಆಸಿಡ್ ಮಣ್ಣು ಆಸಿಟಿಕ್ ಹಾಕಿರ್ತವೆ, DNA ತುಂಬಾ ಜನಕ್ಕೆ ಡೌಟ್ ಅಲ್ಲ. ಈ ಮಾಹಿತಿ ಹೆಂಗ್ ಸಿಕ್ತು ಅಲ್ಲ ಸರ್, ತುಂಬಾ ಜನಕ್ಕೆ ಡೌಟ್ ಇದೆ. ಈ ಮಾಹಿತಿ ಹೆಂಗ್ ಸಿಕ್ತು, ಇದು ಯಾರು ಕೊಟ್ರು, SIT ಕೊಟ್ರ, ಏನು ಎತ್ತ ಅನ್ನೋದ್ರ ಬಗ್ಗೆ ನೋಡಿ. ಇದು ಯಾವ್ದು ಪವರ್ ಟಿವಿ ಕ್ರಿಯೇಟ್ ಮಾಡಿರೋದಲ್ಲ, ನಿಮಗೂ ಕೂಡ ಈ ದಾಖಲೆ ಸಿಗುತ್ತೆ. ನೀವು ಕೂಡ ಬೆಳ್ತಂಗಡಿ RTI ಅಲ್ಲಿ ಅಪ್ಲೈ ಮಾಡಿದ್ರೆ ಎಲ್ಲಾ ಕಡೆ ಅಲ್ಲ. ಕೇಳ್ತಾ ಇದ್ದೀನಿ ಎಲ್ಲಿಂದ ಬರುತ್ತೆ. ಇನ್ನೂ ಒಂದು ನಿಮ್ಗೆ ಹೆಜ್ಜೆ ಮುಂದೆ ಹೋಗ್ಬಿಟ್ಟು, ಇದು ಹೌದು, ಇದು ಪೊಲೀಸ್ ಸ್ಟೇಷನ್ ಅಲ್ಲಿ ಇತ್ತು ಅನ್ನೋದಕ್ಕೆ ಒಂದು ಪೊಲೀಸ್ ನೋಟಿಸ್ ಬಂದಿದೆ, ಅದನ್ನು ತೋರಿಸ್ಬಿಡಪ್ಪ. ಆ ಪೊಲೀಸ್ ನೋಟಿಸ್ ಅನ್ನು ಒಂದು ಟೈಮು ತೋರಿಸ್ಬಿಡಿ. ಒಂದು ಪೊಲೀಸ್ ಅವರು ಹಿಂಬರಹ ಕೊಡ್ತಾರೆ, ಈ ಕೇಸ್ ಇನ್ವೆಸ್ಟಿಗೇಷನ್ ಅಲ್ಲಿ ನಿಂತಿದೆ ಅನ್ನೋದಕ್ಕೆ, ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು, ಇದನ್ನು SIT ತಗೊಬೇಕು ಅಂತ ಹೇಳುವುದಕ್ಕೆ ಪೊಲೀಸ್ ನೋಟಿಸ್ ಬಂದಿದೆ. ಆ ಒಂದು ಪೊಲೀಸ್ ನೋಟಿಸ್ ಅನ್ನು ತೋರಿಸಿ ಒಮ್ಮೆ. ನೋಡಿ, ಪೊಲೀಸ್ ನೋಟಿಸ್ ನೋಡ್ತಾ ಇದ್ದೀರಿ. ಇದು ಪೊಲೀಸರು ಕೊಟ್ಟಿರುವಂತಹ ಒಂದು ಕಾಪಿ. ಸೊ ಇದನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ದೂರು ಸ್ವೀಕೃತಿ ಆಗಿದೆ ಅನ್ನೋದಕ್ಕೆ NCR ಪೊಲೀಸ್ ನೋಟಿಸು, ಭಾಸ್ಕರ್ ನಾಯ್ಕ್ ಅವರಿಗೆ ಪೊಲೀಸ್ ನೋಟಿಸ್ ಅನ್ನು ಓದಿ ಹೇಳ್ತೀನಿ ನಾನು. ತಂದೆ ಬಾಬು ನಾಯ್ಕ್, ಬಡೆಕೊಟ್ಟು ಮನೆ, ಉಜಿರೆ ಗ್ರಾಮ, ಬೆಳ್ತಂಗಡಿ ತಾಲೂಕು. ನಿಮಗೆ ಈ ಮೂಲಕ ತಿಳಿಸಪಡಿಸುವುದೇನೆಂದರೆ, ನೀವು ದಿನಾಂಕ 8/12/2018 ದಕ್ಷಿಣ ಕನ್ನಡ ಬೆಳ್ತಂಗಡಿ ಜಿಲ್ಲೆ ತಾಲೂಕು ಉಜಿರೆ ಗ್ರಾಮದ ಬಿಲ್ಲರೋಡಿ ಪರಿಸರದ ಸರ್ವೆ ನಂಬರ್ 59/1P
ಒಂದರ 14 ಎಕರೆ ಸರ್ಕಾರಿ ಜಾಗದಲ್ಲಿ ಸಂಶಯಾಸ್ಪದ ರೀತಿಯಲ್ಲಿ ಶವವನ್ನು ಮಣ್ಣಿನಲ್ಲಿ ಹೂತು ಹಾಕಿರೋ ಬಗ್ಗೆ ನನಗೂ ಹಾಗೂ ಇಲ್ಲಿನ ಸುತ್ತಮುತ್ತಲಿನ ನಾಗರಿಕರಿಗೆ ಸಂಶಯವಿರುವ ಕಾರಣ ತಾವು ಇದರ ಬಗ್ಗೆ ತನಿಖೆ ನಡೆಸಿ ಶವ ಇದ್ದಲ್ಲಿ ಹೊರತೆಗೆದು ತನಿಖೆ ನಡೆಸಿ ಭಾಗಿಯಾಗಿರುವ ವ್ಯಕ್ತಿಗಳ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸುತ್ತಮುತ್ತಲಿನ ನಾಗರಿಕರಿಗೆ ಸಂಶಯವನ್ನು ನಿವಾರಿಸಬೇಕಾಗಿ ಕೋರಿಕೆ ಎಂಬಿತ್ಯಾದಿಯಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ನೀಡಿದ ದೂರಿನಂತೆ ಎನ್ ನಂಬರ್ ಬರ್ಕೊಳ್ಳಿ, RTIಯಲ್ಲಿ ಹಾಕಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳಿ, ಪೆನ್ನು, ತಿಮ್ಮಣ್ಣ ಆ್ಯಂಡ್ ಟೀಮ್ 938/2008 ರಂತೆ ದಾಖಲೆಯಾಗಿರುತ್ತದೆ. ಪುನಃ ಹೇಳ್ತೀನಿ, ಎನ್ ನಂಬರ್ 938/2018 ರಂತೆ ದಾಖಲೆಯಾಗಿರುತ್ತದೆ. ನೀವು ನೀಡಿದ ದೂರಿನೊಳಗೆ ಶವ ಇರುವ ನಿಖರ ಸ್ಥಳ ಹಾಗೂ ಶವ ಯಾರದೆಂಬುದಾಗಿಯೂ ಹಾಗೂ ಸದ್ರಿ ವ್ಯಕ್ತಿಯು ಯಾವ ರೀತಿ ಮೃತಪಟ್ಟಿರುತ್ತಾನೆ ಎಂಬ ಬಗ್ಗೆ ಮಾಹಿತಿ ಇರುವುದಿಲ್ಲ. ಆದುದರಿಂದ ಈ ದೂರಿಗೆ ಸಂಬಂಧಿಸಿದಂತೆ ಮೃತ ವ್ಯಕ್ತಿಯ ಹೆಸರು, ವಿಳಾಸ, ಸದರಿ ವ್ಯಕ್ತಿಯು ಯಾವ ರೀತಿಯಾಗಿ ದಿನಾಂಕದಂದು ಮೃತಪಟ್ಟಿದ್ದಾನೆ, ಸದರಿ ವ್ಯಕ್ತಿಯು ಶವವನ್ನು ಕುರಿತು ಹಾಕಲಾದ ವ್ಯಕ್ತಿಗಳ ಹೆಸರುಗಳ ವಿಳಾಸ ಹಾಗೂ ಸದ್ರಿ ವ್ಯಕ್ತಿಯ ಮರಣದ ಕುರಿತು ನಿಮ್ಮ ಸಂಶಯಕ್ಕೆ ಕಾರಣ ಇತ್ಯಾದಿ ವಿವರಗಳನ್ನು ತಕ್ಷಣ ಒದಗಿಸಲು ನಿಮಗೆ ತಿಳಿಸಲಾಗಿದೆ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್, ಹೌಸ್ ಆಫೀಸರ್, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್, ಬೆಳ್ತಂಗಡಿ, ದಿನಾಂಕ 8/12/2018. ಅದಕ್ಕೆ ಭಾಸ್ಕರ್ ನಾಯಕ್ ಅವರು ಯಾರ್ಯಾರ ಹೆಸರು, ಯಾರ ಶವ ಎಲ್ಲಿ ಸತ್ತಿದ್ದಾರೆ ಅನ್ನುವ ಶಂಕೆ, ಅದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದನ್ನು ಕ್ಲೀನಾಗಿ ಬರೆದು ಕೊಡ್ತಾರೆ. ಈಗ ನಾವು ಕೇಳ್ತಾ ಇರೋದು, ವೈ ಕಾಂಟ್ ಸೇಮ್ SIT ಕ್ಯಾನ್ ಡಿಗ್ ದಿಸ್? ಯಾರೂ ಗೊತ್ತಿಲ್ಲದ ಯಾವುದೋ ನೋಟಿಸ್ ಕೊಡೋದ, ನಮ್ಮ ಇವನಿಗೆ ನೋಟಿಸ್ ಕೊಡ್ಲಿಕ್ಕೆ ಬಿಟ್ಟಿಲ್ಲ, ಭೀಮನಿಗೆ ನೋಟಿಸ್ ಕೊಟ್ಟರೆ ಆಗಲ್ಲ, ಅವನನ್ನು ಸಾಯಿಸ್ಬಿಡ್ತಾರೆ, ಧರ್ಮಸ್ಥಳದವರು ಸಾಯಿಸ್ತಾರೆ. ನೋಟಿಸ್ ಕೊಟ್ಟರೆ ಅವ್ನಿಗೆ ವಿಟ್ನೆಸ್ ಸೆಕ್ಯೂರಿಟಿ ಆ್ಯಕ್ಟ್ ಬೇಕು, ಅವನೊಟ್ಟಿಗೆ ತಿರುಗಲಿಕ್ಕೆ ವಕೀಲರು ಬೇಕು. ಕರೆಕ್ಟ್? ಅವನಿಗೆ ಯಾವ ನೋಟಿಸು ಬೇಡ, ಅವನು ಹೇಳದಲ್ಲಿ 164 ಮಾಡಿಸೋದು, ಅವನು ಹೇಳದಲ್ಲಿ ಅಗಿಯುವುದು, ಮತ್ತು ಯೂಟ್ಯೂಬ್ಗಳಲ್ಲಿ ಕೂತ್ಕೊಂಡು 20 ಸಿಕ್ತು 30 ಸಿಕ್ತು ಅಂತ ಹೇಳೋದು. ಮಹೇಶಣ್ಣ, ಈಗ ನಾವು ಗಂಡಸರು ನಿನ್ನಂಗೆಲ್ಲ, ಓಕೆ, ನಮಗೆ ಮುಸುಕು ಬೇಡ, ನಾವೆಲ್ಲರ ಹೆಸರು ಹೇಳ್ತೀವಪ್ಪ, ಕತೆ ಕಾದಂಬರಿ ಎಲ್ಲ ಬೇಡ, ಕಂಪ್ಲೇಂಟ್ ನಂಬರ್ನೂ ಹೇಳ್ತೀವಿ, ವೇದವಲ್ಲಿ, ನಾಗವಲ್ಲಿ, ಪದ್ಮಲತಾ, ಮಾವುತ ಬೇಡ. ಈಗ ನಿನ್ನ ವಿಷಯಕ್ಕೆ ಬರುವ, ನಿನ್ನ ಬುಡಕ್ಕೊಂದು ಇವತ್ತು ಮಟ್ಟಣ್ಣವರ ಟುಸ್ ಇಟ್ಟವರಲ್ಲ, ನಾವು ರಿಯಲ್ ಇಟ್ಟಿದ್ದೀವಿ, ಇವತ್ತು ನಿನ್ನ ಬುಡಕ್ಕೆ ಇಟ್ಟಿದ್ದೀವಿ. ಓಕೆ, ನಾವು ಹೇಳಿದ್ವಿ ನಿನ್ನ ಬುಡಕ್ಕೆ ನಾವು ಇಡ್ತೀವಿ ಒಂದಿನ ಅಂತ ಹೇಳಿದ್ವಿ, ಈಗ ಇಡ್ತಾ ಇದ್ವಿ. ಈಗ ಇದೇ SIT ಏನಾದರೂ ಮಾಡಿಲ್ಲ ಅಂತ ಉಂಟಲ್ವಾ, ನೋಡುವ ಮೀಡಿಯಾದ ಪವರ್ ಎಷ್ಟಿರುತ್ತೆ ಅಂತ.